ನಮಸ್ಕಾರ. ಸರ್ಕಾರ ಹೊಸ ಸಂಪುಟ ರಚನೆಯನ್ನ ಮಾಡಿಕೊಂಡು ಬಡವರ ಪರ, ನೊಂದವರ ಪರ, ನಮ್ಮ ಪರ, ನಿಮ್ಮ ಪರ, ನಿಂತವರ ಪರ, ಕುಂತವರ ಪರ, ಅವರ ಪರ, ಇವರ ಪರ, ಪರ ಒಟ್ಟಿನಲ್ಲಿ ಎಲ್ಲರ ಪರ ಯೋಜನೆಗಳನ್ನು ತರಲಿಕ್ಕೆ ಶುರು ಮಾಡಬೇಕೆನ್ನುವಷ್ಟರಲ್ಲೇ ಕಾರ್ಮೋಡದಂತೆ, ಕಾಡ್ಗಿಚ್ಚಿನಂತೆ, ಕಾರ್ಮೋಡದಂತೆ, ಕಾಡ್ಗಿಚ್ಚಿನಂತೆ, ಸುನಾಮಿಯಂತೆ, ಭೂಕಂಪವಾದಂತೆ RSS ಅನ್ನೋ ವೈರಸ್ ಸರ್ಕಾರಕ್ಕೆ ಅಂಟಿಕೊಂಡು ಬಿಟ್ಟಿರುತ್ತದೆ. ಆದ್ದರಿಂದ ಸರ್ಕಾರಕ್ಕೆ ಕರ್ನಾಟಕದ ಜನಗಳೆಲ್ಲರೂ ಸೇರಿಕೊಂಡು ಯಾವುದೇ ಹೋರಾಟವನ್ನು ಮಾಡಬಾರದು. ನಿಮ್ಮ ಕಷ್ಟಗಳನ್ನು ಕಲ್ಲಿನಲ್ಲಿ ಕುಟ್ಟಿ ಪುಡಿ ಮಾಡಿ, ಸಮಸ್ಯೆಗಳನ್ನು ಸಂತೆಯಲ್ಲಿ ಮಾರಿ, ರೋಗಗ್ರಸ್ತ ಸರ್ಕಾರದ ಪರ ನಿಲ್ಲಬೇಕೆಂದು ಕಳೆಯ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಈ RSS ಅನ್ನೋ ರೋಗಕ್ಕೆ ಔಷಧಿ ಪಾತಾಳ ಲೋಕದಲ್ಲಾಗಲಿ, ಭೂಲೋಕದಲ್ಲಾಗಲಿ, ದೇವಲೋಕದಲ್ಲಾಗಲಿ, ಅತಳ ಲೋಕದಲ್ಲಾಗಲಿ, ವಿತಳ ಲೋಕದಲ್ಲಾಗಲಿ, ತಲತಲಾ ಲೋಕದಲ್ಲಾಗಲಿ, ಯಾವ ಲೋಕದಲ್ಲೂ ಈ RSS ಅನ್ನೋ ರೋಗಕ್ಕೆ, ವೈರಸ್ಗೆ ಔಷಧಿ ಇಲ್ಲವಂತೆ. ಇದಕ್ಕೆ ವೈದ್ಯ ಲೋಕದಲ್ಲೇ ಔಷಧಿ ಇರುವುದಂತೆ. ಸರ್ಕಾರ ಇದಕ್ಕೊಂದು ಪತ್ರವನ್ನು ಬರೆದು ಕಳಿಸಿದೆ ವೈದ್ಯ ಲೋಕಕ್ಕೆ. ಅವರು ಆದಷ್ಟು ಬೇಗನೆ ಈ RSS ಅನ್ನೋ ರೋಗಕ್ಕೆ ಲಸಿಕೆಯನ್ನು ಕಂಡು ಹಿಡಿದು ಕೊಟ್ಟು ಕಳಿಸಿ ಬಿಡುತ್ತಾರಂತೆ. ಅದನ್ನು ತೆಗೆದುಕೊಂಡು ಬಂದ ತಕ್ಷಣವೇ RSS ಅನ್ನೋ ರೋಗಕ್ಕೆ ಚಚ್ಚಿ ಬಿಡಲಿದ್ದಾರಂತೆ. ಆವಾಗ ರೋಗ ಹೊರಟು ಹೋಗಿ ಬಿಡುವುದಂತೆ. ಆವಾಗ ರೋಗಗ್ರಸ್ತ ಸರ್ಕಾರ ಖುಷಿಯಾಗಿ ಬಿಡುವುದಂತೆ, ಆರಾಮಾಗಿ ಬಿಡುತ್ತದಂತೆ. ಆವಾಗ 2 ಸಲ ಬಾಟ್ಲಿ ಹಚ್ಚಿ 10 ದಿನ ರೆಸ್ಟ್ ತೆಗೆದುಕೊಂಡ ಮೇಲೆ ಸರ್ಕಾರ ಎಂದಿನಂತೆ ಕರ್ನಾಟಕದ ಜನತೆಗೆ ಸರ್ವಿಸ್ ನೀಡಲಿದೆಯಂತೆ. ಆದ್ದರಿಂದ ದಯಾಳುಗಳಾದ ತಾವು ರೋಗಗ್ರಸ್ತ ಸರ್ಕಾರಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಬೇಕು, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ತಪ್ಪು ಸರ್ಕಾರದ್ದಲ್ಲ, ಅದಕ್ಕೆ ಅಂಟಿಕೊಂಡ ರೋಗ RSS ದಂತೆ.